ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಗಾನು ಪಾಕಶಾಲೆ. ನಾನು ನಿಮ್ಗೆ ಇವತ್ತು ಸಂಡೇ ಸ್ಪೆಷಲ್ ಆಗಿ ಜಿಂಜರ್ ಗಾರ್ಲಿಕ್ ಚಿಕನ್ ಕಬಾಬ್ ಮಾಡೋದು ಹೇಗೆ ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಈ ಕಬಾಬನ್ನು ಮಾಡೋಕ್ಕೆ ಮೊದಲಿಗೆ ಒಂದು ಚಿಕ್ಕ ಜಾರನ್ನು ತಗೋಬೇಕು. ಇದಕ್ಕೆ 1 ಇಂಚು ಶುಂಠಿ, ಹಾಗೆ 3 ಲವಂಗ, 2 ಇಂಚ್ ಆಗುವಷ್ಟು ಚಕ್ಕೆ, ಇದಿಷ್ಟನ್ನು ಸೇರಿಸ್ಕೊಂಡು ಇದಕ್ಕೆ 1 ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಸೇರಿಸ್ಕೊಬೇಕು. ಬೆಳ್ಳುಳ್ಳಿ ಹಾಗೆ ಶುಂಠಿ ಪ್ರಮಾಣ ಒಂದೇ ರೀತಿಯಾಗಿರಬೇಕು. ಖಾರಕ್ಕೆ ಅನುಗುಣವಾಗಿ ಹಸಿಮೆಣಸಿಕಾಯಿ ಕೂಡ ಸೇರಿಸ್ಕೊಳ್ಳಿ. ಜೊತೆಗೆ 1 ಇಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪು, ಹಾಗೆ ಬಂದು 2 ಕಡ್ಡಿ ಆಗುವಷ್ಟು ಕರಿಬೇವನ್ನು ಸೇರಿಸ್ಕೊಂಡು ಇದನ್ನು ತರ್ತರಿಯಾಗಿ ರುಬ್ಬಿ ಒಂದು ಕಡೆ ತೆಗೆದಿಡಬೇಕು. ನಂತರ ಚಿಕನನ್ನು ಮ್ಯಾರಿನೇಟ್ ಮಾಡ್ಕೊಳ್ಳೋಕ್ಕೋಸ್ಕರ ಒಂದು ಪಾತ್ರೆ ತಗೊಳ್ಳಿ. ಈ ಪಾತ್ರೆಗೆ 2 ಸ್ಪೂನ್ ಆಗುವಷ್ಟು ಜೋಳದ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ. ಜೋಳದ ಹಿಟ್ಟಿಲ್ಲ ಅಂತ ಹೇಳೋರು ಅಕ್ಕಿ ಹಿಟ್ಟನ್ನೇ ಸ್ವಲ್ಪ ಜಾಸ್ತಿ ಹಾಕಿ ಮಾಡ್ಕೊಳ್ಳಿ. ಜೊತೆಗೆ 1 ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟು, ಹಾಗೆ ಬಂದು 1 ಸ್ಪೂನ್ ಆಗುವಷ್ಟು ಮೈದಾ ಹಿಟ್ಟು, ಹಾಗೆ ಅಕ್ಕಿ ಹಿಟ್ಟು 1 ಸ್ಪೂನು, ಇದಿಷ್ಟು ಹಿಟ್ಟುಗಳನ್ನ ಸೇರಿಸ್ಕೊಬೇಕು. ಜೊತೆಗೆ ರುಚಿಗೆ ಉಪ್ಪನ್ನು ನೋಡಿ ನೀವು ಸೇರಿಸ್ಕೊಳ್ಳಿ. ನಾನಿಲ್ಲಿ ಅರ್ಧ ಸ್ಪೂನ್ ಆಗುವಷ್ಟು ಉಪ್ಪು, ಹಾಗೆ ಕಾಳು ಮೆಣಸಿನ ಪುಡಿ ಅರ್ಧ ಸ್ಪೂನ್ ಆಗುವಷ್ಟು, ಕಸ್ತೂರಿ ಮೇಥಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಕೈಯಲ್ಲಿ ಉಜ್ಜಿ ಸೇರಿಸ್ತಾ ಇದ್ದೀನಿ. ಜೊತೆಗೆ 1 ಮೊಟ್ಟೆ ಕೂಡ ಒಡೆದು ಸೇರಿಸ್ತಾ ಇದ್ದೀನಿ. ಹಾಗೆ ಬಂದು ನಾವು ಏನು ಮಸಾಲೆ ರುಬ್ಬಿಟ್ಕೊಂಡ್ವೋ ಅದನ್ನು ಸೇರಿಸ್ತಾ ಇದ್ದೀನಿ. ಇದು 2 ಸ್ಪೂನ್ ಆಗುವಷ್ಟು ಆಗಿದೆ. ಅದನ್ನು ಕೂಡ ಒಟ್ಟಿಗೆ ಸೇರಿಸ್ಕೊಂಡು 2 ಸ್ಪೂನ್ ಆಗುವಷ್ಟು ಮೊಸರು ಸಹ ಸೇರಿಸ್ತಾ ಇದ್ದೀನಿ. ಇದಿಷ್ಟು ಸೇರಿಸಿ ಆದಮೇಲೆ ನಾವು ಚಿಕನನ್ನು ಚೆನ್ನಾಗಿ ತೊಳೆದು ನೀರನ್ನು ಶೋಧಿಸಿಟ್ಕೊಂಡಿರುವಂಥದ್ದು ಈ ಚಿಕನನ್ನು ಸೇರಿಸ್ಕೊಬೇಕು. ಇದನ್ನು ಸೇರಿಸಿ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಕೈಯಲ್ಲಿ ಕಲಿಸ್ಕೊಬೇಕು. ಇದು ಚೆನ್ನಾಗಿ ಒಂದಕ್ಕೊಂದು ಹೊಂದ್ಕೋಬೇಕು, ಆ ರೀತಿಯಾಗಿ ಚೆನ್ನಾಗಿ ಕಲಿಸ್ಕೊಬೇಕು. ಇದನ್ನು ಕಲಿಸ್ಕೊಂಡು ಒಂದು ಕಡೆ ತೆಗೆದಿಡಬೇಕು. 15 ನಿಮಿಷ ಇದು ನೆನಿಬೇಕು, ಆವಾಗ ಕಬಾಬು ಪರ್ಫೆಕ್ಟಾಗಿ ಬರುತ್ತೆ. ಹಾಗಾಗಿ 15 ನಿಮಿಷ ನೆನೆಸಿಡಬೇಕು. ಅದಾದಮೇಲೆ ಒಂದು ಬಾಣಲಿನ ಕಾಯೋಕ್ಕಿಡಬೇಕು. ಇದಕ್ಕೆ ಎಣ್ಣೆನ ಸೇರಿಸ್ಕೊಳ್ಳಿ. ನೀವು ಕಬಾಬನ್ನು ಸ್ವಲ್ಪ ಸ್ವಲ್ಪ ಬೇಯಿಸ್ಕೊತೀವಿ ಅಂತ ಹೇಳಿದರೆ ಸ್ವಲ್ಪ ಎಣ್ಣೆನೇ ಸೇರಿಸ್ಕೊಳ್ಳಿ. ಇಲ್ಲ ಅಂತ ಹೇಳಿದರೆ ಸ್ವಲ್ಪ ಎಣ್ಣೆ ಪ್ರಮಾಣ ಜಾಸ್ತಿ ಸೇರಿಸಿ ಬೇಯಿಸ್ಕೊಬೇಕು. ನಾನು ತೊಗೊಂಡಿರುವಂಥ ಚಿಕನ್ನು 1 kg ಆಗಿರೋದ್ರಿಂದ ನಾನಿಲ್ಲಿ ಒಂದು ಅರ್ಧ ಲೀಟ್ರ್ ಆಗುವಷ್ಟು ಎಣ್ಣೆನ ಸೇರಿಸ್ತಾ ಇದ್ದೀನಿ. ಇವಾಗ ಚಿಕನ್ ಕೂಡ ಮ್ಯಾರಿನೇಟ್ ಆಗಿದೆ, 15 ನಿಮಿಷ ಆಗಿದೆ. ನೋಡಿ, ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ. ಇವಾಗ ನೀವು ನೋಡ್ತಾ ಇರ್ಬೋದು, ನಾನು ನೆನೆಸಿಟ್ಟಂಥ ಚಿಕನ್ನ ಒಂದೊಂದೇ ಆಗಿ ಸೇರಿಸ್ತಾ ಇದ್ದೀನಿ. ನೀವು ಎಷ್ಟು ಸೇರ್ಸೋಕ್ಕಾಗುತ್ತೋ ಒಂದು ಬ್ಯಾಚ್ಗೆ ಅಷ್ಟನ್ನು ಸೇರಿಸ್ಕೊಳ್ಳಿ. ನಾನಿಲ್ಲಿ ಒಂದು ಬ್ಯಾಚ್ಗೆ ಒಂದು 15ರಿಂದ 16 ಪೀಸ್ ಆಗುವಷ್ಟು ಸೇರಿಸ್ತಾ ಇದ್ದೀನಿ. ಇದಿಷ್ಟು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಬೇಯಿಸ್ಕೊಬೇಕು. ಈ ಎಣ್ಣೆಯಲ್ಲಿ ಬರ್ತಿರುವಂತಹ ಬಬಲ್ಸು ಕಡಿಮೆ ಆಗಬೇಕು. ಕಡಿಮೆ ಆದಾಗ ನಾವು ಮತ್ತೆ ಒಂದು ಕಡೆ ತಿರುಗಿಸ್ಕೊಂಡು 2 ಸೈಡು 7ರಿಂದ 8 ನಿಮಿಷಗಳ ಕಾಲ ಬೇಯಿಸ್ಕೊಬೇಕು. ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿ. ಈ ರೀತಿಯಾಗಿ ಚೆನ್ನಾಗಿ 2 ಸೈಡು 7ರಿಂದ 8 ನಿಮಿಷ ಆಗುವಷ್ಟು ಬೇಯಿಸ್ಕೊಬೇಕು. ಫ್ಲೇಮು ಹೈಯಲ್ಲೇ ಇದ್ದರೆ ಕೂಡ ನಡೆಯುತ್ತೆ. ಅಂತ ಹೇಳಿದರೆ ಹಾಕಬೇಕಿದ್ರೆ ಹುಷಾರಾಗಿ ಹಾಕಿ ಅಷ್ಟೇ. ನೋಡಿ, ಇವಾಗ ಇದು ಕರೆಕ್ಟಾಗಿ ಬೆಂದಿದೆ. ಈ ರೀತಿಯಾಗಿ ಬಣ್ಣ ಬದಲಾಗಬೇಕು ಚಿಕನ್ನು. ಈ ಜಿಂಜರ್ ಮತ್ತು ಗಾರ್ಲಿಕ್ ಸ್ಮೆಲ್ಲು ತುಂಬ ಚೆನ್ನಾಗಿ ಬರುತ್ತೆ. ಈ ಒಂದು ರೆಸಿಪಿನ ನೀವು ಮನೆಯಲ್ಲಿ ಟ್ರೈ ಮಾಡಿ. ಖಂಡಿತವಾಗಿಯೂ ಎಲ್ರಿಗೂ ಇಷ್ಟ ಆಗುತ್ತೆ. ಯಾವಾಗಲೂ ಒಂದೇ ಥರ ಕಬಾಬ್ ತಿನ್ನೋಗಿನ್ನ ಈ ರೀತಿಯಾಗಿ ನೀವು ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಜೊತೆಗೆ 1 ಕಡ್ಡಿ ಆಗುವಷ್ಟು ಕರಿಬೇವನ್ನು ನಾನು ಎಣ್ಣೆಗೆ ಸೇರಿಸಿ ಚಿಕನ್ಗೆ ಸೇರಿಸ್ತಾ ಇದ್ದೀನಿ. ಹಾಗೆ 2 ಹಸಿಮೆಣಸಿಕಾಯಿ ಕೂಡ ಇದನ್ನು ಚಾಕುವಿನಿಂದ ಚುಚ್ಚಿ ಬ್ಲಾಸ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಚಾಕುವಿಂದ ತೂತು ಮಾಡಿ ಸೇರಿಸ್ತಾ ಇದ್ದೀನಿ ಎಣ್ಣೆಗೆ. ಅದನ್ನು ಕೂಡ ಕಬಾಬಿಗೆ ಸೇರಿಸ್ಕೊಬೇಕು. ಈ ರೀತಿಯಾಗಿ ಚಿಕನ್ ಕಬಾಬ್ ರೆಸಿಪಿನ ನೀವು ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್. ನೀವು ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಬಂದಿದೆ ಒಂದು ಬ್ಯಾಚ್ ಅಂತ ಹೇಳಿ. ಇನ್ನು ಉಳಿದಂಥ ಚಿಕನ್ ಕೂಡ ನಾನು ಎಣ್ಣೆಯಲ್ಲಿ ಈ ರೀತಿಯಾಗಿಯೇ ಕರೆದಿದ್ದೀನಿ. ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು.